ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಒಣ ಕೊಬ್ಬರಿ ಚಟ್ನಿ ಪುಡಿ. ಇದು ಚಪಾತಿ ರೊಟ್ಟಿಗೆ ರೊಟ್ಟಿಗೆ ತಿನ್ಬೋದು, ಮತ್ತು ಊಟಕ್ಕೆ ನೆಂಚ್ಕೊಳ್ಳೋಕೆ ತಿನ್ಬೋದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಚಟ್ನಿ ಪುಡಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ನಾನು ತುರಿತಾ ಇದ್ದೀನಿ. ಒಣ ಕೊಬ್ಬರಿ ತುರಿಬೋದು, ಇಲ್ಲಾಂದರೆ ಚಿಕ್ಕದಾಗಿ ಹೆಚ್ಚಬೋದು. ನೋಡಿ, ಅಷ್ಟು ಒಣ ಕೊಬ್ಬರಿ ಈ ರೀತಿ ತುರಿದಿಟ್ಟಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡ್ರೂ ಕೂಡ ಆಗುತ್ತೆ. ಈಗ ಒಣಮೆಣಸಿನ್ಕಾಯನ್ನ ನಾನು ಹುರಿತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ತೊಗೋಬೇಕು. ಒಣಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹುರಿತಾ ಇದ್ದೀನಿ. ಹುರಿದಾದ್ಮೇಲೆ ಇದು ತಣ್ಣಗಾಗಬೇಕು ಪೂರ್ತಿಯಾಗಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಹಾಕಬೇಕು. ರುಚಿಗೆ ಉಪ್ಪು ಇದಿಷ್ಟನ್ನು ಮೊದಲಿಗೆ ನಾನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ರೀತಿ ದಪ್ಪನೇ ಗ್ರೈಂಡ್ ಮಾಡಿದ್ದೀನಿ. ಈಗ ಸೈಡಿಗೆ ಬೆಳ್ಳುಳ್ಳಿ ಎಲ್ಲ ನೋಡಿ ಈ ರೀತಿ ದಪ್ಪ ಇದೆ. ಇಷ್ಟಿದ್ರೆ ಮತ್ತೆ ಗ್ರೈಂಡ್ ಮಾಡೋದಿದೆ, ಹಾಗಾಗಿ ಈ ಬೆಳ್ಳುಳ್ಳಿ ಎಲ್ಲ ಸೈಡಿಗೆ ಅಂಟ್ಕೊಂಡಿರುತ್ತೆ, ಅದನ್ನು ಈ ರೀತಿ ಬಿಡಿಸ್ಕೋಬೇಕು. ಇಲ್ಲಾಂದರೆ ಅದು ಹಾಗೆ ಕೊನೆಯಲ್ಲಿ ಉಳ್ಕೊಂಬಿಡುತ್ತೆ. ಈಗ ಇದಕ್ಕೆ ತುರಿದಿರೋಂಥ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ಜಾಸ್ತಿ ನೈಸಾಗಿ ಮಾಡೋಕ್ಕೆ ಹೋಗ್ಬೇಡಿ, ಈ ರೀತಿ ಇರಲಿ. ತುಂಬ ನೈಸಾಗಿ ಮಾಡೋಕ್ಕೋದ್ರೆ ಒಣ ಕೊಬ್ಬರಿ ಎಣ್ಣೆ ಬಿಟ್ಕೊಂಡು ಉಂಡುಂಡೆ ಆಗಿಬಿಡುತ್ತೆ. ಅದಕ್ಕೆ ಈ ರೀತಿ ಇದ್ದರೆ ಸಾಕು. ಈಗ ಒಣ ಕೊಬ್ಬರಿ ಚಟ್ನಿ ಪುಡಿ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.